ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ತಿರ ಈ ರೀತಿಯಾದ ಉಡ್ಲಿಕ್ಕೆ ಇಷ್ಟ ಇಲ್ಲದೆ ಇರುವಂಥ ಸ್ಯಾರಿ ಇದ್ದರೆ ಅದನ್ನು ರಿಯೂಸ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಅದೇ ಸ್ಯಾರಿ ಪೀಸಿಂದ 15 ಇಂಚು ಅಗಲ 25 ಇಂಚು ಉದ್ದ ಇರೋದು ಒಂದು ಪೀಸ್ ತೊಗೊಂಡಿದ್ದೇನೆ. ಅದಕ್ಕೆ ಫೋಲ್ಡ್ ಮಾಡಿ ಓಪನ್ ಇರೋ ಸೈಡಿಂದ 2 ಇಂಚು, ಕೆಳಗಡೆಯಿಂದ 4.25 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಕ್ರಾಸ್ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಅದೇ ಅಳತೆಗೆ ಒಂದು ಲೈನಿಂಗ್ ಪೀಸ್ ತೊಗೊಳ್ಬೇಕು. ಅದೇ ಅಳತೆಗೆ ವೇಸ್ಟ್ ರೈಸ್ ಬ್ಯಾಗನ್ನು ಕಟ್ ಮಾಡಿಕೊಂಡು ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಅದಿಲ್ಲ ಅಂತ ಹೇಳಿದ್ರೆ ಫೋಮ್ ಅಥವಾ ರಬ್ಬರ್ ಶೀಟ್ ತೊಗೊಳ್ಬೋದು. ನಂತರ ಮೇನ್ ಕ್ಲಾತ್ನ ಸೀದಾ ಇಡಬೇಕು. ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ 3 ಕಡೆಗೆ ಪೈಪಿಂಗ್ ಕೊಟ್ಕೊಳ್ಬೇಕು. ಇನ್ನೊಂದು ಸೈಡು ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು 1/4 ಇಂಚು ಒಂದ್ಸಲ 1/4 ಇಂಚು ಒಂದ್ಸಲ 2 ಸಲ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಪೈಪಿಂಗ್ ಕೊಟ್ಟಿರೋ ಭಾಗದಿಂದ 4.25 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ನಂತರ ಮಾರ್ಕ್ ಹಾಕಿರ್ತೀರಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿಬಿಟ್ಟು 2 ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು. 2 ಸೈಡು ಹೊಲಿಗೆ ಹಾಕಿ ಆದಮೇಲೆ ಸೀದಾ ಮಾಡೋಣ. ಸೀದಾ ಮಾಡಿ ಆದಮೇಲೆ ಸೆಂಟರ್ ಮಾಡಿಕೊಂಡು ಸೆಂಟರ್ಗೆ ಒಂದು ವೆಲ್ಕ್ರೋ ಹಾಕ್ಕೊಳ್ಬೇಕು. ಅಥವಾ ನಿಮ್ಮ ಹತ್ರ ವೆಲ್ಕ್ರೋ ಇಲ್ಲ ಅಂದರೆ ಬಟನ್ಸ್ ಹಾಕ್ಕೊಳ್ಬೋದು. ಇದು ಸ್ಯಾರಿ ಇಡಲಿಕ್ಕೆ ಅಥವಾ ಡ್ರೆಸ್ ಪೀಸ್ ಇಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಹೊಸ ಸ್ಯಾರಿಯಿಂದ ಯೂಸ್ ಮಾಡದೇ ಇರೋ ಸ್ಯಾರಿಯಿಂದ ಮಾಡಿದ್ರೆ ಇದನ್ನು ರಿಟರ್ನ್ ಗಿಫ್ಟಿಗೂ ಕೂಡ ತಯಾರಿಸ್ಕೊಳ್ಬೋದು. ಅಥವಾ ನಮಗೆ ಓನಾಗಿ ಯೂಸ್ ಮಾಡ್ಕೊಳ್ಳೋಕೆ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ತುಂಬಾ ಪೀಸಸ್ಗಳು ಬರುತ್ತೆ.